ಇನ್ನು ಚಿತ್ರದುರ್ಗದ ಸುದ್ದಿ ಇದು. ಸಾವಿನಲ್ಲೂ ಕೂಡ ಒಂದಾಗಿದೆ ದಂಪತಿ. ಪತಿಗೆ ಹೃದಯಾಘಾತ ಆಗುತ್ತೆ. ಆ ಸುದ್ದಿಯನ್ನ ತಿಳಿದಂತಹ ಪತ್ನಿ ಅವ್ರಿಗೂ ಕೂಡ ಆಘಾತ ಆಗುತ್ತೆ. ಅವರ ಸಾವು ಆಗಿದೆ. ಪತಿ ಓಂಕಾರ ಮೂರ್ತಿ ಹೃದಯಾಘಾತದ ಸುದ್ದಿ ತಿಳಿದಂತಹ ಪತ್ನಿಯೂ ಕೂಡ ಶಾಕ್ನಿಂದಾಗಿ ಮೃತಪಡ್ತಾರೆ. ಚಿಕಿತ್ಸೆಗಾಗಿ ಬಸವೇಶ್ವರ ಆಸ್ಪತ್ರೆಗೆ ಓಂಕಾರ ಮೂರ್ತಿ ಅವರನ್ನ ಸೇರಿಸಲಾಗುತ್ತೆ. ಮನೆಯಲ್ಲಿರ್ತಾರೆ ಪತ್ನಿ ದ್ರಾಕ್ಷಾಯಣಿ. ಚಿಕಿತ್ಸೆ ಫಲಕಾರಿಯಾಗದೆ ಓಂಕಾರ ಮೂರ್ತಿ ಮೃತಪಟ್ಟರು ಅನ್ನುವಂತಹ ವಿಷಯ ಪತ್ನಿಗೆ ಗೊತ್ತಾದ ತಕ್ಷಣವೇ ಶಾಕ್ಗೆ ಒಳಗಾಗ್ತಾರೆ. ಅವ್ರಿಗೂ ಕೂಡ ಹೃದಯಾಘಾತ ಆಗತ್ತೆ. ಹಾಗಾಗಿ ಸಾವಿನಲ್ಲೂ ಕೂಡ ಒಂದಾಗಿದ್ದಾರೆ ಈ ದಂಪತಿ. ಚಿತ್ರದುರ್ಗದ ಕೆಳಕೋಟೆ ಬಡಾವಣೆಯಲ್ಲಿ ನಡೆದಂತಹ ಘಟನೆ ಇದು. ಪತಿಗೆ ಹೃದಯಾಘಾತ ಆಗತ್ತೆ. ತಕ್ಷಣವೇ ಅವರನ್ನ ಬಸವೇಶ್ವರ ಆಸ್ಪತ್ರೆಗೆ ಸೇರಿಸ್ತಾರೆ ಓಂಕಾರ ಮೂರ್ತಿ. ಆದರೆ ಚಿಕಿತ್ಸೆ ಫಲಿಸದೆ ಓಂಕಾರ ಮೂರ್ತಿ ಅಸುನೀಗ್ತಾರೆ. ಈ ವಿಷಯ ತಿಳಿದಂತಹ ಓಂಕಾರ ಮೂರ್ತಿ ಅವರ ಪತ್ನಿ ದ್ರಾಕ್ಷಾಯಣಿ ಅವ್ರಿಗೂ ಕೂಡ ಆಘಾತ ಆಗತ್ತೆ. ಅವರು ಹೃದಯಾಘಾತದಿಂದ ಮೃತಪಡ್ತಾರೆ. ಚಿತ್ರದುರ್ಗದ ಕೆಳಗೋಟೆ ಬಡಾವಣೆಯಲ್ಲಿ ಆದಂತಹ ಘಟನೆ ಇದು. ಸಾವಿನಲ್ಲೂ ಒಂದಾಗಿದೆ ದಂಪತಿ. ಚಿತ್ರದುರ್ಗದಲ್ಲಿ ಆದಂತಹ ಒಂದು ಅಚ್ಚರಿ ಘಟನೆಗೆ ಸಾಕ್ಷಿ ಆಗ್ತಾ ಇದ್ದೀವಿ ನಾವು. ಒಂದ್ ಕಡೆ ಪತಿ ಓಂಕಾರ ಮೂರ್ತಿಗೆ ಹಾರ್ಟ್ ಅಟ್ಯಾಕ್ ಆಗತ್ತೆ. ಆ ಸುದ್ದಿ ತಿಳಿತಾ ಇದ್ದಂತೆ ದ್ರಾಕ್ಷಾಯಣಿಗೆ ಅವರ ಪತ್ನಿ ಸಾವನ್ನಪ್ತಾರೆ. ಅವ್ರಿಗೂ ಕೂಡ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಹೃದಯಾಘಾತ ಆಗುತ್ತೆ. ಅನಂತರದಲ್ಲಿ ಪತಿ ಓಂಕಾರ ಮೂರ್ತಿ ಅವರನ್ನ ಆಸ್ಪತ್ರೆಗೆ ಸೇರಿಸಲಾಗುತ್ತೆ, ಬಸವೇಶ್ವರ ನಗರದ ಆಸ್ಪತ್ರೆಗೆ. ಅಲ್ಲಿ ಅವರಿಗೂ ಚಿಕಿತ್ಸೆ ಫಲಕಾರಿಯಾಗಿದೆ. ಪತಿ ಓಂಕಾರ ಮೂರ್ತಿ ಸಾವನ್ನಪ್ತಾರೆ. ಹಾರ್ಟ್ ಅಟ್ಯಾಕ್ ಆಗಿದೆ ಅನ್ನುವಂಥ ಸುದ್ದಿ ತಿಳಿತಾ ಇದ್ದಂತೆಯೇ ಪತ್ನಿ ದ್ರಾಕ್ಷಾಯಣಿ ಸಾವನ್ನಪ್ತಾರೆ. ಮೊದಲಿಗೆ ಆದ್ಮೇಲೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿ ಆಗದೇನೆ ಪತಿ ಓಂಕಾರ ಮೂರ್ತಿ ಕೊನೆ ಉಸಿರೆಳೆದಿದ್ದಾರೆ. ರಾತ್ರಿ ಶಿವಮೊಗ್ಗದಿಂದ ಬಂದು ಊಟ ಮಾಡಿ ಆರಾಮಾಗಿ ರೆಸ್ಟ್ ಮಾಡಿದ್ರು. ಬೆಳಗ್ಗೆ 1 ಗಂಟೆ 2 ಗಂಟೆ ಹಂಗೆ ಸ್ವಲ್ಪ ಅವ್ರಿಗೇನೋ ಇನ್ಕಂಫರ್ಟ್ ಫೀಲ್ ಆದಾಗ ಚಿಕ್ಕಮ್ಮರಿಗೆ ಮಾತಾಡಿಸಿ ಇದು ಮಾಡಿದರೆ ಅವಾಗ ಸ್ವಲ್ಪ ಟ್ಯಾಬ್ಲೆಟ್ಸ್ ತಂದು ಮಲಗಿದ್ದಾರೆ. ಬೆಳಗ್ಗೆ 6 ಗಂಟೆಗೆ ತುಂಬ ಸುಸ್ತಾಗಿ ಎದುರುಗಡೆ ಮನೆಯವ್ರನ್ನ ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗಿ ಜಾಯಿನ್ ಆಗಿದ್ದಾರೆ. ಇವರು ಅಂಕಲ್ಗೆ ಇದಾಗಿದ್ದು ಕೇಳಿ ನಮ್ಮ ಚಿಕ್ಕಮ್ಮರಿಗೆ ಹಾರ್ಟ್ ಅಟ್ಯಾಕ್, ಲೋ ಬಿ ಪಿ, ಹಾರ್ಟ್ ಅಟ್ಯಾಕ್ ಅಂತ ಹೇಳಿದಾರಲ್ಲಿ. ಅವ್ರ ಸುದ್ದಿ ಕೇಳಿ ನಮ್ಮ ಚಿಕ್ಕಮ್ಮರು ಕುಸಿದು ಬಿದ್ದು ಅವರೇನೆ ಫಸ್ಟು ಇದಾಗ್ಬಿಟ್ಟಿದ್ದಾರೆ, ಎಕ್ಸ್ಪೈರ್ ಆಗ್ಯಾರ. ಆಮೇಲೆ 1 ಗಂಟೆ ಬಿಟ್ಟು ನಮ್ಮ ಚಿಕ್ಕಪ್ಪರು ಟ್ರೀಟ್ಮೆಂಟ್ ಏನು ಸ್ಪಂದಿಸದೆ ಅವರು ಮಣ ಬಂದಿದ್ದಾರೆ. ಇಬ್ಬರು ಒಟ್ಟಿಗೆ ಆಗಿರೋದು ಒಂಥರ ಬಡ ಇದು. ಅಕ್ಕನವರು, ನಮ್ಮ ದೊಡ್ಡಪ್ಪನ ಮಗಳು, ನಮ್ಮ ಅಕ್ಕನವರು ಮತ್ತು ಭಾವ ಇಬ್ಬರು ಒಟ್ಟಿಗೆ ಇವತ್ತು ಒಂದೇ ಸಮಯದಲ್ಲಿ ಒಂಥರ ದಿಗ್ಭ್ರಮೆ ಆಗೋ ರೀತಿಯಲ್ಲಿ ಒಂದು ಸಾವು ಸಂಭವಿಸಿದೆ. ಬಹುಶಃ ಇದು ಭಾಳ ಅಪರೂಪದ ವಿಷಯ. ಇದು ನೋವು, ಈ ಥರ ದುಃಖ ಬರುವಂಥದ್ದು ಕುಟುಂಬಕ್ಕೆ. ನಮ್ಮ ಭಾವನವರು ಓಂಕಾರ ಮೂರ್ತಿಯವರು SJM ವಿದ್ಯಾಪೀಠದಲ್ಲಿ ಚೀಫ್ ಲೈಬ್ರರಿನಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.